ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಆಗುತ್ತಿರುವ ಅಪಪ್ರಚಾರ ವಿರುದ್ಧ ಇಂದು ಜೈನ ಧರ್ಮ ಮತ್ತು ಧರ್ಮಸ್ಥಳ ದೇವಸ್ಥಾನ ಅಭಿಮಾನಿ ಬಳಗ ವತಿಯಿಂದ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಯಾತ್ರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕನ್ನಡ ನಾಡಿನಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಧಾರ್ಮಿಕ ನಂಬಿಕೆ ಹೊಂದಿರುವ ಮಹಾನ್ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಆಸ್ತಿಕರಲ್ಲಿರೋ ನಂಬಿಕೆಗೆ ಪಾರವೇ ಇಲ್ಲ. ಆದ್ರೆ ಇದೇ ಕ್ಷೇತ್ರ ಮತ್ತು ಈ ಕ್ಷೇತ್ರದ ಧರ್ಮಾಧಿಕಾರಿ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಅಪಪ್ರಚಾರ ಧರ್ಮಸ್ಥಳ ಭಕ್ತರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಧರ್ಮಸ್ಥಳದ ವಿರುದ್ಧ ಈ ಪಿತೂರಿ ಷಡ್ಯಂತ್ರ ಯಾಕೆ? ಹೀಗೆ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಬಾಯಿಗೆ ಬಂದಂತೆ ಮಾತನಾಡ್ತಿದ್ರು, ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ವಾದ್ರೂ ಧರ್ಮಸ್ಥಳದ ಮೇಲೆ ಕವಿದಿದ್ದ ಕಾರ್ಮೋಡ ಕವಿದು ಬೆಳಕು ಚೆಲ್ಲುವ ದಿನಗಳು ಸಮೀಪಿಸುತ್ತಿರುವ ಎಲ್ಲ ಲಕ್ಷಣಗಳು ಗೋಚರಿಸತೊಡಗಿದೆ. ತಂಡಗ ಗ್ರಾಮದಿಂದ ಬಂದಿದ್ದೀವಿ. ತುಮಕೂರು ಜಿಲ್ಲೆ ತಂಡಗದಿಂದ ಬಂದಿರೋದು ನಾವು. ಪೂಜ್ಯ ಕಾವಂದರು ಇಡೀ ವಿಶ್ವಕ್ಕೆ ಗೊತ್ತು ಅವರು ಸಮಾಜ ಸೇವೆನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಅಂತಹವರ ವಿರುದ್ಧ ಒಂದು ಪುರಾತನವಾದ ಒಂದು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಈ ಕುಡಿತವನ್ನು ಬಿಡಿಸ್ತಾ ಇದ್ದಾರೆ. ಹಾಗೆಯೇ ಸರಳ ವಿವಾಹವನ್ನು ಮಾಡ್ತಾ ಇದ್ದಾರೆ. ಹಾಗೂ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆರೋಗ್ಯದ ಕಾಲೇಜುಗಳನ್ನು ತೆರೆದು ಇಲ್ಲದ ಈಗ ಕೆರೆಗಳಿದ್ದಾವೆ ಅವನ್ನೆಲ್ಲ ಸಂರಕ್ಷಣೆ ಮಾಡೋವಂಥದ್ದು, ಕಾಡು ಸಂರಕ್ಷಣೆ, ಹೀಗೆ ಅಂಗವಿಕಲರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಯಾರೋ ತಿಳಿಗೇಡಿಗಳು ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರು ಅಲೆ ಇವಾಗ ಅನುಭವಿಸ್ತಾ ಇದ್ದಾರೆ, ಸುಳ್ಳು ಒಪ್ಕೋತಾ ಇದ್ದಾರೆ. ಸುಮ್ಮನೆ ಯಾರನ್ನೋ ಇಲ್ಲ ಸಲ್ಲದ ಅನನ್ಯ ಭಟ್ ಅನ್ನೋರು, ಸುಜಾತ ಅನ್ನೋರು ಅನನ್ಯ ಅನ್ನೋರನ್ನ ಹುಟ್ಟಾಕಿ ಈ 17 ಕಡೆ ಗುಂಡಿ ತೋಡಕ್ಕೆ ಆ ಮುಸುಕುದಾರಿ ಇಲ್ಲದೇ ಸಲ್ಲದೆ ಒಂದು ಯಾರ್ದೋ ಮಾತು ಕೇಳಿ ಆ ಗುಂಡಿಗಳನ್ನು ಅಗದಿ ಏನೂ ಸಿಕ್ಕಿಲ್ಲ ಅಂಥವರೆಲ್ಲ ತಪ್ಪು ಒಪ್ಕೊಳ್ಳೋದಕ್ಕೆ ಅವ್ರು ಮುಂದೆ ಬಂದು ಆಲೆ ಆಗೋಗ್ಬಿಟ್ಟಿದೆ. ಇಂಥವ್ರನ್ನ ಇನ್ನು ಮುಂದೆ ಯಾರೇ ಬರಲಿ ಅವ್ರನ್ನ ಸರ್ಕಾರ ಕೂಡಲೇ ಅವ್ರನ್ನ ತನಿಖೆ ಮಾಡಿ ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ವಿರುದ್ಧ ಕುತಂತ್ರ ರೂಪಿಸಿ ಅಪಪ್ರಚಾರ ಮಾಡುವವರ ವಿರುದ್ಧ ಎಲ್ಲ ಜೈನ ಧರ್ಮದವರು ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಭಿಮಾನಿ ಬಳಗದಿಂದ ಶುಕ್ರವಾರ ಧರ್ಮ ಸಂರಕ್ಷಣಾ ಯಾತ್ರೆ ನಡೆಯಿತು. ಈಗಾಗಲೇ ಕಳೆದ 12 ವರ್ಷಗಳಿಂದ ಸೌಜನ್ಯ ಅನ್ನುವಂಥದ್ದು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇವತ್ತು ಮುಸುಕದಾರಿ ಬಂದು ಸೌಜನ್ಯವನ್ನು ಹೆಸರನ್ನು ತೆಗೆದುಕೊಂಡು ಇವತ್ತು ವೀರೇಂದ್ರ ಹೆಗ್ಗಡೆ ಅವರನ್ನು ಧರ್ಮಕ್ಕೆ ಇಲ್ಲಿ ಮಂಜುನಾಥನ ಸ್ವಾಮಿಗೆ ಮಸಿ ಬಳಿಬೇಕು ಅನ್ನುವಂಥ ಹುನ್ನಾರವನ್ನು ಕೂಡ ಇವತ್ತು ರಾಜ್ಯದಲ್ಲಿ ಉದ್ದಗಲು ಕೂಡ ಆಗ್ತಾ ಇದೆ. ಇವತ್ತು SIT ತನಿಖೆ ಇವತ್ತು ತಿಮರೋಡಿ ಅವ್ರನ್ನ ಹಾಗೂ ಗಿರೀಶ್ ಮಟ್ಟಣ್ಣವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಅನುಮಾನ ಕಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಒಂದು ಗೂಬೆ ಕುಂದಿರಿಸಬೇಕು ಅನ್ನುವಂಥ ಹುನ್ನಾರ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಖಂಡಿಸಿ ನಡೆದ ಈ ಧರ್ಮ ಸಂರಕ್ಷಣಾ ಯಾತ್ರೆ 18 ಭಟ್ಟಾರಕರ ಸಾನ್ನಿಧ್ಯದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ಪ್ರಾರಂಭವಾಗಿ ಮಂಜುನಾಥ ಸ್ವಾಮಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದವರೆಗೂ ಮೆರವಣಿಗೆ ನಡೆಯಿತು. ವೇದಿಕೆ ಮೇಲೆ ಭಟ್ಟಾರಕ ಸ್ವಾಮೀಜಿಗಳ ಮನವಿಗೆ ಹೂಗುಟ್ಟು ಇಡೀ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಪ್ರತಿಭಟನೆಯಲ್ಲಿ ಭಾಗವಹಿಸಿತ್ತು. ವೀರೇಂದ್ರ ಹೆಗ್ಗಡೆ ಅವರು ವೇದಿಕೆಗೆ ಬರ್ತಿದ್ದಂತೆ ನೆರೆದಿದ್ದ ಭಕ್ತರು ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ, ಹೆಗ್ಗಡೆ ಅವರೊಂದಿಗೆ ನಾವಿದ್ದೇವೆ ಅಂತ ಘೋಷಣೆ ಕೂಗುವ ಮೂಲಕ ಹೆಗ್ಗಡೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ವೀರೇಂದ್ರ ಹೆಗ್ಗಡೆ, SIT ತನಿಖೆ ಆಗ್ತಿರುವ ಹಿನ್ನೆಲೆ ನಾನು ಯಾವುದೇ ವಿಷಯ ಪ್ರಸ್ತಾಪಿಸಿಲ್ಲ. ನಮ್ಮ ಕುಟುಂಬದ ಮೇಲೆ ಆಗ್ತಿರುವ ಆಪಾದನೆ ಸುಳ್ಳು. ನಾನು ಸುಳ್ಳು ಹೇಳಿದ್ರೆ ಮಂಜುನಾಥ ಸ್ವಾಮಿ ಮತ್ತು ಅಪ್ಪಣ್ಣ ನಮ್ಮ ಕುಟುಂಬವನ್ನ ಕ್ಷಮಿಸೋದಿಲ್ಲ. ಈ ಆರೋಪಗಳಲ್ಲಿ ಸಾಸಿವೆ ಕಾಳಷ್ಟು ನಿಜ ಇಲ್ಲ. ಮಂಜುನಾಥ ಸ್ವಾಮಿ ಭಕ್ತರು, ಹೆಚ್ಚಾಗಿ ಮಹಿಳೆಯರು ಎಲ್ಲ ಹೋರಾಟಕ್ಕೆ ತಯಾರಿದ್ದಾರೆ. ಆದ್ರೆ ಈಗ ಅವಶ್ಯಕತೆ ಇಲ್ಲ. SIT ತನಿಖೆಯಿಂದ ಎಲ್ಲಾ ವಿಷಯಗಳು ಒಂದೊಂದಾಗಿ ಹೊರಬರ್ತಿವೆ ಎಂದ್ರು. ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಜೈನ ಮಠ ಶ್ರವಣಬೆಳಗೊಳದ ಸ್ವಾಮೀಜಿ ಮಾತನಾಡಿ, ಕೇವಲ ಒಂದು ಪತ್ರದ ಪ್ರಕಟಣೆ 5,000 ಭಕ್ತರು ಆಗಮಿಸಿದ್ದಾರೆ. ಪ್ರಚಾರ ಮಾಡಿದ್ರೆ ಇನ್ನು ಎಷ್ಟೋ ಭಕ್ತರು ಆಗಮಿಸ್ತಿದ್ರು. ಕೂಡಲೇ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಪಪ್ರಚಾರವನ್ನ ರಾಜ್ಯ ಸರ್ಕಾರ ತನಿಖೆಗೆ ನೀಡಬೇಕು ಅಂದ್ರು. ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಜೈನ ಮಠ ಹೊಂಬುಜ ಇವರು ಮಾತನಾಡಿ, ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ವಿರುದ್ಧ ಸುಳ್ಳು ಆಪಾದನೆ ಮತ್ತು ಪಿತೂರಿ ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಹಮ್ಮಿಕೊಳ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು.